ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ ಸ್ಯಾಟರ್ಡೆ ಲಾಗ್ ಆಗಿರ್ತೈತಿ. ಸ್ಯಾಟರ್ಡೆ ಬ್ಯಾಂಕ್ದಿಂದ ನಾನು ಮಧ್ಯಾಹ್ನ ಜಲ್ದಿ ಬಂದೀನಿ ಮತ್ತು ಸಾನು ಸ್ಕೂಲು ಮಧ್ಯಾಹ್ನನ ಬಿಟ್ಟಿರ್ತೈತಿ. ಸಾನೂನ ದೋಸೆ ತಿನ್ಬೇಕಂತ ಆಸೆ ಆಗೈತಿ ಮಮ್ಮಿ ಅಂತ ಅನ್ನಕ್ಕೆ ಹೇಳಿದಳು. ಹಾಗಾಗಿ ನಮ್ಮ ಪಪ್ಪಾನು ಸಾಯಂಕಾಲ ಪೇಟೆಗೆ ಹೋಗಿರು, ಆಯಿತು ತರಿಸ್ತೇನಂತ ಹೇಳಿನಿ. ಎಲ್ಲರಿಗೂ ತಗೊಂಬಂದ್ರೆ ಆಯಿತು ಅಂತ ಹೇಳಿ ಎಲ್ಲರಿಗೂ ದೋಸೆ ತರಿಸಿದ್ದು. ಸಾನೂನ ದೋಸೆ ಹೇಳಿರು, ನನಗೆ ಉತ್ತಪ್ಪ ಬೇಕಾಗಿತ್ತು. ಸೊ ನಾವು ಉತ್ತಪ್ಪ ಆರ್ಡ್ರ್ ಕೊಟ್ಟಿದ್ನಿ. ನಾನು ಉತ್ತಪ್ಪ ನೋಡಿ ಮತ್ತು ಸಾನೂನು ಅಂದ್ಲು ನಂದು ದೋಸೆ ಕ್ಯಾನ್ಸಲ್ ಮಮ್ಮಿ, ನನಗೂ ಉತ್ತಪ್ಪ ಬೇಕು ಅಂತಂದಳು. ಹಾಗಾಗಿ ಮತ್ತು ಎಲ್ಲರಿಗೂ ಉತ್ತಪ್ಪನ ತರಿಸಿದ್ದು. ರಿಷಿ ರಿಯಾನ ಅವ್ರಿಗೂ ಕೂಡಿಸಿ ತರಿಸ್ತೀನಿ. ಬಟ್ ಅಲ್ಲಿ ಪಪ್ಪ ಅವ್ರಿಗೂ ಸಪ್ರೇಟ್ ಅವ್ರ ಮನೆಗೆ ಎಲ್ಲರಿಗೂ ತೊಗೊಂಬಂದರು ದೋಸೆ. ಹಾಗಾಗಿ ಅವರಿಬ್ಬರು ಅಲ್ಲೇ ಅವ್ರ ಮನ್ಯಾಗನ ತಿನ್ನತ್ತಿರು. ಇಲ್ಲಿ ಸಾನು ಮತ್ತು ಅವ್ರ ಆಯಿ ಇಬ್ಬರು ಕೂಡಿ ಎಲ್ಲನೂ ಪ್ಯಾಕ್ ಬಿಚ್ಚಿ 3 ಜನಕ್ಕೆ ನೀಡಾತಿರು. ನಮಗೆ ದೋಸೆ ಅದ ಜಾಸ್ತಿ ಇಷ್ಟ ಆಗೋದು ದ್ವಾರಕಾ ಹೋಟೆಲ, ಇಲ್ಲ ಆಯ್ತಂದರೆ ಶಾಂತಿ ಸಾಗರ. ಇವೆರಡು ಹೋಟೆಲ್ದಾಗಿಂದ ಇಷ್ಟ ಆಗ್ತೈತಿ. ನಂಗೆ ಲಾಸ್ಟ್ ಟೈಮ್ ಶಾಂತಿ ಸಾಗರದಾಗ ಉತ್ತಪ್ಪ ಭಾಳ ಇಷ್ಟ ಆಗಿತ್ತು. ಹಾಗಾಗಿ ನಾವು ಉತ್ತಪ್ಪ ಶಾಂತಿ ಸಾಗರದಾಗಿಂದನೇ ತೊಗೊಂಬರ್ರಿ ಅಂತ ಹೇಳಿ ಇದು ಉತ್ತಪ್ಪದ ಎಲ್ಲ ತೊಗೊಂಬಂದಿದ್ದೆ ಶಾಂತಿ ಸಾಗರ್ ಹೋಟೆಲ್ದಿಂದ. ಈ ಹೋಟೆಲ್ದಾಗೂ ಉತ್ತಪ್ಪ ಮತ್ತು ಗೋಬಿ ಮಂಚೂರಿ ಮತ್ತು ಚಟ್ನಿ ಅದ ಎಲ್ಲ ಭಾಳ ಚಲೋ ತಂಗಿ ಟೇಸ್ಟಿಯಾಗಿ ಮಾಡಿರ್ತಾರೆ. ಸೊ ನಂಗೆ ಶಾಂತಿ ಸಾಗರದಿಂದನೇ ತೊಗೊಂಬರ್ರಿ ಅಂತ ಹೇಳಿದ್ನಿ. ನಮ್ಮ ಸಾನ್ವಿನ ಮೋಸ್ಟ್ ಫೇವ್ರೇಟ್ ಹೋಟೆಲ ದ್ವಾರಕಾ ಹೋಟೆಲ. ಆಕೆಗೆ ಯಾವುದೇ ಐಟಮ್ಸ್ ಇರಲಿ ಏನ ತೊಗೊಂಬಂದ್ರೂ ದ್ವಾರಕಾದಿಂದ ತಂದ್ರಷ್ಟ ತಿಂತಾಳು. ನಾನು ರೆಫರ್ ಮಾಡಿರಬೇಕು ಈ ಹೋಟೆಲ್ದಾಗೂ ಚಲೋ ಇರ್ತೈತಿ, ಪ್ಲೀಸ್ ಟೇಸ್ಟ್ ಮಾಡು ಅಂತ ಅಂದ್ರೆ ಅಷ್ಟೇ ಬೇರೆ ಹೋಟೆಲ್ದಾಗಿನ ಟೇಸ್ಟ್ ಮಾಡ್ತಾಳು. ಅದರ್ವೈಸ್ ಆಕೆ ದ್ವಾರಕಾ ಹೋಟೆಲ್ ಬಿಟ್ಟು ಬೇರೆ ಯಾವ ಹೋಟೆಲ್ಗೆ ಕರ್ಕೊಂಡು ಹೋದ್ರೂ ಬರಂಗಿಲ್ಲ ಅಂತಾಳು. ಸ್ಪೆಷಲಿ ಸಂಕೇಶ್ವರ್ನಾಗ ಅವ್ರ ಅಜ್ಜನ ಜೊತೆ ಹೊಂಟ್ರಂದ್ರೂ ಇಲ್ಲ ನಾನು ದ್ವಾರಕಾಕನ ಒಯ್ಬೇಕು ದೋಸೆ ಮತ್ತು ವಡೆ ಏನ ತಿನ್ನೋದಿದ್ರು. ಮತ್ತು ನಾ ಏನಾದರೂ ರಿಕ್ವೆಸ್ಟ್ ಮಾಡಿ ಇಲ್ಲ ಭಾಳ ಚಲೋ ಐತಿ ಅಂತ ಏನಂದ್ರೆ ಅಷ್ಟೇ ಕೇಳ್ತಾಳು. ಸೊ ಹಾಗಾಗಿ ಈಗ ಫಸ್ಟ್ ನನಗೆ ಕೇಳಿ ಯಾವ ಹೋಟೆಲ್ದಾಗಿನ ಮಮ್ಮಿ ಅಂತಂದಳು. ಇಲ್ಲ ಮೊನ್ನೆ ಶಾಂತಿ ಸಾಗರದಾಗ ತಿಂದಿದ್ದು ಅಲ್ಲಿದೈತಿ, ಟೇಸ್ಟ್ ಚಲೋ ಐತಿ ತಿನ್ನು ಅಂತ ನಂತಲೇ ಹ್ಞೂ ಆಯಿತು ಅಂತ ಅಂದಳು. ಮತ್ತು ಮಿಸಲ್ ಪಾವದ ತಿನ್ನೋದಿತ್ತಂದ್ರೆ ರೇಣುಕಾಕ್ಕೆ ಹೋಗಿರ್ತಾಳು. ಮತ್ತು ಚಪಾತಿ ಬಾಜಿ ತಿನ್ಬೇಕಂದ್ರೂ ರೇಣುಕಾ ಹೋಟೆಲ್ಗೆ ಹೋಗಿರ್ತಾಳು. ಈ ದೋಸೆ ಪಾವ್ ಭಾಜಿ ಇದೆಲ್ಲನೂ ಆಕೆಗೆ ದ್ವಾರಕಾದಾಗಿಂದ ಇಷ್ಟ ಆಗ್ತೈತಿ. ಈಗ ಇತ್ತಿತ್ತಲಾಗೆ ಸ್ವಲ್ಪ ಬೇರೆ ಹೋಟೆಲ್ದು ಎಲ್ಲನೂ ಟೇಸ್ಟ್ ಮಾಡಬೇಕು, ಟ್ರೈ ಮಾಡಬೇಕು ಅಂತ ಹೇಳಂತಲೇ ಹ್ಞೂ ಆಯಿತು ಅಂತ ಅಂದ ಟೇಸ್ಟ್ ಮಾಡ್ತಾಳು. ಇಲ್ಲ ಮೊದಲು ಸಣ್ಣಾಗಿರ್ತಾಗಂತೂ ಯಾವುದೇ ಎಲ್ಲಿ ಕರ್ಕೊಂಡು ಹೋದ್ರು ಇಲ್ಲ ದ್ವಾರಕಾಕನ ಅಂತಂದು ಹೇಳ್ತೇಳು ಮತ್ತು ಜಾಸ್ತಿ ಹಠನೂ ಮಾಡ್ತೇಳು. ಸಂಜೆ ಟೈಮ್ ಆಗಿತ್ತು. ಎಲ್ಲರೂ ಈಗ ಉತ್ತಪ್ಪ ತಿಂದು ತಕ್ಷಣ ನಮ್ಮ ಹತ್ತಿರ ಚಹಾ ಮಾಡು ಅಂತಂದರು. ಹಾಗಾಗಿ ಇಲ್ಲಿ ಚಹಾ ಮಾಡಕ್ಕೆ ಬಂದೀನಿ. ಹಿಂಗೆ ನಾಷ್ಟಾದ ಏನಾದರೂ ಮಾಡಿ ಆದ ನಂತರ ಚಹಾ ಕುಡಿದ್ರೇ ನಮಗೆ ಸಮಾಧಾನ ಆಗ್ತೈತಿ. ಸ್ಪೆಷಲಿ ನಮ್ಮ ಹತ್ತಿರಗದ ಎಲ್ಲನೂ. ಹಾಗಾಗಿ ಇಲ್ಲಿ ಚಹಾ ಇಟ್ಟಿದ್ನಿ. ನಮ್ಮ ಸಾನೂನ ಚಹಾ ಕುಡಿಯೋಂಗಿಲ್ಲ. ಆಕೆ ಯಾವಾಗಾದರೂ ಬೇಕಾದ್ರೆ ಬಿಸ್ಕಿಟ ಬಟ್ರ ಅವನ್ನ ಅದ್ದಿ ತಿಂತಾಳು, ಚಹಾ ಕುಡಿಯೋಂಗಿಲ್ಲ. ನಾನು ಆಕೆಗೆ ಚಹಾ ಕುಡ್ಸಂಗಿಲ್ಲ, ಅದನ್ನು ರೂಢಿ ಇಟ್ಟಿಲ್ಲ ಆಕೆಗೆ. ಹಾಗಾಗಿ ಈಗ ಉತ್ತಪ್ಪ ಜಸ್ಟ್ ತಿಂದಿಳು, ನನಗೇನು ಚಹಾ ಬ್ಯಾಡ ಅಂತಂದಿಳು. ಬಿಸ್ಕಿಟ್ ಅದ ತಿನ್ನಕ್ಕೆ ಹಸು ಇಲ್ಲ, ಅದೇ ಸಾಕು ಹೊಟ್ಟೆ ತುಂಬೈತಿ ಅಂತ ಅಂದಿಳು. ಹಾಗಾಗಿ ಇಲ್ಲಿ ಸಾನುಗಳ ಆಯಿಗೆ ಮತ್ತು ನಮ್ಮ ಮಾವಾಗ ನನಗೆ 3 ಜನಕ್ಕೆ ಚಹಾ ಮಾಡ್ಕೊಳತ್ತೀನಿ. ನಮ್ಮ ಮಾವಾರ ಸಾಯಂಕಾಲ ಟೈಮಕ್ಕೆ ಏನಾದರೂ ನಾಷ್ಟ ಮತ್ತು ಸ್ನ್ಯಾಕ್ಸ್ ಏನು ಭೀ ತರಿಸಿದ್ದು ಅಂದ್ರೆ ಅವ್ರು ತಿನ್ನಕ್ಕೆ ಹೋಗಂಗಿಲ್ಲ. ಬಿಕಾಸ್ ಅವ್ರದ್ದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಷ್ಟೇ ಊಟ ಅಷ್ಟೇ ಕರೆಕ್ಟ್ ಟೈಮಿಗೆ ಮಾಡ್ತಾರೆ. ಮಧ್ಯದಲ್ಲಿ ಭಾಳ ತುಂಬ ರೇರಾಗಿ ತಿನ್ನೋದು. ಸೊ ಅವರಿಲ್ಲಿ ಉತ್ತಪ್ಪ ನಂಗೆ ಬ್ಯಾಡ ಅಂತಂದಿರು. ಹಾಗಾಗಿ ಚಹಾ ಅಷ್ಟು ಕೊಡ್ರಿ ಮಾಡಿ ಅಂತಂದಿರು. ಈಗ ಅವರಿಗೆ ಚಹಾ ಅಷ್ಟು ಕೊಡತ್ತಿದ್ದು. ಈಗಂತೂ ಉತ್ತಪ್ಪ ತಿಂದು ಮೇಲೆ ಚಹಾ ಕುಡಿಯತ್ತೀವಿ, ಹೊಟ್ಟೆನ ತುಂಬಿತು. ಸೊ ಇನ್ನು ರಾತ್ರಿಗಂತೂ ಏನೂ ಇಲ್ಲ, ಅನ್ನಂ ಸಾರಮ್ಮ ಅಷ್ಟೇ ಮಾಡೋದು. ಸೊ ಈಗ ಎಲ್ಲರಿಗೂ ಚಹಾ ಹಾಕಿ ಚಹಾ ಕೊಡತ್ತೀನಿ.
अयो से हमारा रिया हमारे माँ ಕಾಯಿಪಲ್ಲೆ ಟೊಮೆಟೊ ಇದ್ರಿ ಕೊಡ್ರಿ ಟೊಮೆಟೊ ಇದ್ರೆ ಕೊಡ್ರಿಪ್ಪ ವಾಗ್ ತೊಂಬರಿಪ್ಪ मेरी सपनों के राजों में से ಸಂಜಿಕ ಮಾಡಿ ಹಾಕಿತ್ತು, ತಂಪ ಗಾಳಿ ಬಿಸಾಯಿತು. ಹಾಗಾಗಿ ಹೊರಗೆ ಜೋಕಾಳಿ ಮ್ಯಾಗ ಕುಂತ ಮಸ್ತಂಗೆ ಚಹಾ ಕುಡಿಯತ್ತೀನಿ. ಎಲ್ಲರೂ ಹೊರಗಡೆನ ಕುಂತಿದ್ದು ಮಂದೆಲ್ಲ. ಹಿಡಿಯೋದಿಲ್ಲ ಏನು ಹೊಗಿ ಬಿಡಾತೈತೇನ ಅದ ಚಿಚಿ ರಾಡೆ ಯಾಕೆ ಹಾಕಿದ ಹತ್ತೋದಿಲ್ಲ ಗಟ್ರೆ ಅದ ಹಾಕ್ಯಾರ ನೀವು ನೀ ಏನು ಅರ್ಜೆಂಟ್ ಹೋಗಿದ್ವಿ ಬಿಡ್ರಿ ಏನದ ಎಟ್ಟತ್ತ ನೀ ಎಟ್ಟು ಕೊಟ್ಟೆ ಅದಕ್ಕೆ ಇಲ್ಲಿ ನಮ್ಮ ತಮ್ಮ ರೋಹನ ಜಾತ್ರೆಗಿಂದ ಗಾಡಿ ತೊಗೊಂಬಂದಿದ್ದ, ರಿಮೋಟ್ ಗಾಡಿ. ಸೊ ಅದನ್ನು ನಮ್ಮ ಅಣ್ಣ ತೊಗೊಂಬ ನೋಡೋನು ಎಂಥ ತಂದಿದೆ ಅಂತ ಹೇಳಿದ್ದ. ಹಾಗಾಗಿ ಡ್ಯೂಟಿ ಮುಗಿಸಿ ಇಲ್ಲಿ ನಮ್ಮ ಮಗ ತೋರ್ಸಕ್ಕೆ ತೊಗೊಂಬಂದಿದ್ದ. ಚಲೋ ಇತ್ತು ಗಾಡಿ ಫುಲ್ಲ. ರಿಯಾ ಅದನ್ನು ನೋಡಿ ಕಾಲಾಗೆಲ್ಲ ಹೊಡೆಸ್ಯಾಡಂತಲೇ ಅಂಜಿ ಓಡಾಕೆ ಹಿಡಿದಳು ಸ್ಟಾರ್ಟಿಂಗ. ಆ ನಂತರ ನೋಡಿ ನಾನು ಗಾಡಿ ರಿಮೋಟ್ ಹಿಡಿದು ಓಡಿಸ್ತೇನೆ ಅಂತ ಅನ್ನಕ್ಕೆ ಹಿಡಿದಳು. ನಮ್ಮ ಅಣ್ಣ ಮತ್ತು ರೋಹನ್ ಇಷ್ಟು ದೊಡ್ಡವರಾದ್ರೂ ಅವ್ರಿಗೆ ಇನ್ನೂ ಆದ್ರೂ ರಿಮೋಟ್ ಕಾರ್ ಅಂದ್ರೆ ಭಾಳ ಇಷ್ಟ ಇಬ್ರಿಗೂ. ಸೊ ನಮ್ಮ ರೋಹನಿಗೆ ಸುಮ್ಮ ಇಷ್ಟು ರೊಕ್ಕ ಹಾಕಿ ಯಾಕೆ ತಂದಿದ್ದಿ ಅಂತ ಅಂದು. ಇಲ್ಲ ನಂಗೆ ಇಷ್ಟ ಆಯಿತು ಹಾಗಾಗಿ ತೊಗೊಂಬನ್ನಿ ಅಂತಂದ. ನಮ್ಮ ಅಣ್ಣ ಗಾಡಿ ನೋಡಿ ಒಂದು ಸ್ವಲ್ಪ ದಿನ ಇಲ್ಲೇ ಇರಲಿ, ನಾನು ಆಟ ಆಡಿಸ್ಕೊಡ್ತೇನೋ ನಿಂಗೆ ಅಂತಂದ. ಸೊ ಇಲ್ಲಿ ನಮ್ಮ ಅಣ್ಣ ಹುಡುಗರಿಗೆ ಕೊಡೋಕ್ಕಿಂತ ಜಾಸ್ತಿ ಅವನ್ನ ಟ್ರೈ ಮಾಡಕ್ಕೆ ಹಿಡಿದ. ನಾವು ಓಡಿಸ್ತೇನೋ ಆನಂತರ ಓಡ್ಸಕ್ಕಿರಿ ತಡೀರಿ ಅಂತಂದ. ನೀನು ಹೊಡಿ ಅದ್ರ ಜೊತೆ ಲಗಾಟ್ ಹೊಡಿ. ಆತ ಮುಗೀತು. ಅಲ್ಲಿ ಹತ್ತಾಕೈತಂದ್ರೆ ಅದು ಹೊಡಿದಿಲ್ಲ. ಹಿಂತು ಈಗ ಇಲ್ಲಿ ಕಾರ್ ಗಾಡಿ ಅದು ರಿಮೋಟ್ ಹಿಡಿದು ಎಲ್ಲರೂ ಒಂದೊಂದು ಸಲ ಟ್ರೈ ಮಾಡತ್ತಿದ್ದು. ಎಲ್ಲರೂ ನಂಬರ್ ಹಚ್ಚಿರು. ರಿಷಿಯಾ ಗುಡ್ದ ರಿಯಾ ಆದ ತಕ್ಷಣ ಸಾನು ಆದಮೇಲೆ ನಮ್ಮ ಅಣ್ಣ. ಆದ ನಂತರ ನಾವು ಒಂದು ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ನಂಗೊಂದು ಸಲ ಕೊಟ್ಟರು. ನಮ್ಮ ಮಮ್ಮಿ ಆ ಸೈಡ್ ಮನೆ ಹತ್ರ ನಿಂತು ನಾವೆಲ್ಲ ಆಟ ಆಡೋದು ಮಾಡೋದು ನೋಡ್ಕೊತ ನಿಂತಿರು. ಮನೆಯಾಗ ಯಾವುದೇ ವಸ್ತು ತೊಗೊಂಬರಲಿ, ದೊಡ್ಡದಾಗಿರ್ಬೋದು ಸಣ್ಣದಾಗಿರ್ಬೋದು, ಆ ವಸ್ತುವಿಂದ ಎಲ್ಲರಿಗೂ ಖುಷಿ ಸಿಗ್ತೈತಿ. ಮತ್ತು ಮನೆಯಾಗ ಎಲ್ಲರೂ ಖುಷಿಯಿಂದ ಇದ್ರೆ ಅದನ್ನು ನೋಡೋದನ್ನು ಇನ್ನೊಂದು ದೊಡ್ಡ ಖುಷಿ. ಸ್ಟೇಟ್ 1200 ಮಾಡಕ್ ಬರ್ತಿದ್ರು ಅಂತ ಮೂಮೆಂಟ್ ಓಡೋದ್ನಾಗ ಮಾಡ್ರೆ ಅಂಕಿ ಬಿಡ್ಬೇಕು. ಬಿದ್ದು ಏನಿಲ್ಲ ಇನ್ನರೇ ಬಿದ್ದಾತು ಹಿಡು ಯಾಕೆ ಕಲ್ ಗಾಡಿ ತೊಗೊಂಡು ಹೋಯ್ತ ಆಚೆ ಕಡೆ.
ಏನು ತಗೋ ಏನು ತಗೋ ಅದನ್ನ ಮಾಡಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.